ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ರಮ್ಯಾ ಈಗ ಕೆಂಡಾಮಂಡಲರಾಗಿದ್ದಾರೆ. ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಆಳಿದ ಸ್ಟಾರ್ ನಟಿ ರಮ್ಯಾ ಇದೀಗ ಇದೇ ಸ್ಯಾಂಡಲ್ವುಡ್ನ ಮತ್ತೋರ್ವ ಸ್ಟಾರ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಕೆಟ್ಟದಾಗಿ ಕೊಳಕು ಸಂದೇಶ ಕಳುಹಿಸಿದ್ದ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಅವರಿಗೆ ಸರಿಯಾದ ಪಾಠ ಕಲಿಸದೆ ಬಿಡಲ್ಲ ಎಂದು ರಮ್ಯಾ ಪಣ ತೊಟ್ಟಿದ್ದಾರೆ. ಅಷ್ಟಕ್ಕೂ ರಮ್ಯಾ ಡಿ ಗ್ಯಾಂಗ್ ವಿರುದ್ಧ ರೊಚ್ಚಿಗೇಳಲು ಅಸಲಿ ಕಾರಣವೇನು? ಈಗಾಗಲೇ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ದರ್ಶನ್ಗೆ ರಮ್ಯಾ ದೂರಿನಿಂದ ಏನೆಲ್ಲ ಸಮಸ್ಯೆ ಆಗಲಿದೆ? ಕೆಟ್ಟದಾಗಿ ಕಮೆಂಟ್ ಮಾಡಿದವರ ಕತೆ ಏನಾಗಲಿದೆ? ಇಲ್ಲಿದೆ ನೋಡಿ ಸಂಪೂರ್ಣ ವಿವರ. ಆದ್ರೆ ಇದನ್ನ ನೋಡುವ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮೋಹಕ ತಾರೆ ರಮ್ಯಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಡಿ ಫ್ಯಾನ್ಸ್ಗೆ ಸರಿಯಾಗಿ ಪಾಠ ಕಲಿಸದೆ ಬಿಡಲ್ಲ ಎಂದು ಪಣ ತೊಟ್ಟಿದ್ದಾರೆ. ಇನ್ಮುಂದೆ ಬೇರೆ ಯಾವುದೇ ಹೆಣ್ಣು ಮಕ್ಕಳ ತಂಟೆಗೂ ಹೋಗಬಾರದು, ಯಾವುದೇ ಹೆಣ್ಣು ಮಕ್ಕಳಿಗೂ ಇಂಥ ಪರಿಸ್ಥಿತಿ ಬರಬಾರದು ಎಂದು ರಮ್ಯಾ ಹೋರಾಡುತ್ತಿದ್ದಾರೆ. ಅಷ್ಟಕ್ಕೂ ರಮ್ಯಾ ಈ ಪರಿ ಸಿಟಿಗಳಲ್ಲೂ ಕಾರಣವೇನು? ಇಷ್ಟು ವರ್ಷಗಳ ಸಿನಿಮಾ ಜರ್ನಿಯಲ್ಲಿ ರಮ್ಯಾ ಯಾವತ್ತೂ ಈ ಪರಿ ಬೆಂಕಿ ಕಾರಿದವರಲ್ಲ. ಅದರಲ್ಲೂ ತನ್ನದೇ ಇಂಡಸ್ಟ್ರಿಯ ಮತ್ತೋರ್ವ ಸ್ಟಾರ್ ವಿರುದ್ಧ ರಮ್ಯಾ ರೊಚ್ಚಿಗೆದ್ದಿದ್ದಾರಂದ್ರೆ ಯಾವ ಮಟ್ಟದ ನಿಂದನೆ ಅನುಭವಿಸಿರಬೇಡ ಯೋಚಿಸಿ. ಇತ್ತೀಚೆಗೆ ಅದರಲ್ಲೂ ಸಾಮಾಜಿಕ ಜಾಲತಾಣಗಳ ಶಕ್ತಿ ಹೆಚ್ಚಾದಂತೆ ಹೆಣ್ಣು ಮಕ್ಕಳ ಮೇಲಿನ ನಿಂದನೆ, ಅಶ್ಲೀಲ ಕಮೆಂಟ್ಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. ಅದರಲ್ಲೂ ಸಿನಿಮಾ ನಟಿಯರ ವಿಚಾರದಲ್ಲಂತೂ ಇನ್ನೂ ಜಾಸ್ತಿಯೇ ಅಂದ್ರೂ ತಪ್ಪಾಗಲ್ಲ. ಇವರೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸಲೇಬೇಕೆಂದು ರಮ್ಯಾ ಹಠ ಹಿಡಿದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ಹೇಳುತ್ತಲೇ ಬಂದಿದ್ದಾರೆ ರಮ್ಯಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೀಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನಟ ದರ್ಶನ್ ಹಾಗೂ ಇತರರಿಗೆ ಜಾಮೀನು ನೀಡಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ವಜಾಗೊಳಿಸಿದ್ದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಈ ವಿಚಾರವಾಗಿ ರಮ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ದರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಎಂದು ಬರೆದುಕೊಂಡಿದ್ದರು. ಈ ಪೋಸ್ಟ್ ಹಾಕುತ್ತಿದ್ದಂತೆ ರಮ್ಯಾ ವಿರುದ್ಧ ರೊಚ್ಚಿಗೆದ್ದ ದರ್ಶನ್ ಫ್ಯಾನ್ಸ್ ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ಗಳನ್ನ ಮಾಡಿ ನಿಂದಿಸಿದ್ದಾರೆ. ರಮ್ಯಾ ಮತ್ತು ಕೆಆರ್ಜೆ ಸಿನಿಮಾ ನಿರ್ಮಾಣ ಸಂಸ್ಥೆಯ ನಿರ್ಮಾಪಕ ಕಾರ್ತಿಕ್ ಗೌಡ ಜೊತೆಗಿರುವ ಫೋಟೋಗಳನ್ನ ಹಾಕಿ ರಮ್ಯಾ ಅವರಿಗೆ ತೀರಾ ಕೆಳಮಟ್ಟದ ಭಾಷೆ ಬಳಸಿ ಪೋಸ್ಟ್ಗಳನ್ನ ಶೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಮ್ಯಾ ಅವರಿಗೆ ತೀರಾ ಕೆಟ್ಟದಾಗಿ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಎಷ್ಟು ಅಸಹ್ಯವಾಗಿ ಮೆಸೇಜ್ ಮಾಡಿದ್ದಾರೆ ಎಂದರೆ ಅದನ್ನ ಓದುವುದಿರಲಿ, ನೋಡಲು ಸಾಧ್ಯವಿಲ್ಲ. ಅಷ್ಟು ಕೆಟ್ಟದಾಗಿ ಮೆಸೇಜ್ ಗಳನ್ನ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಮಾಡಿರುವ ಎಲ್ಲಾ ಮೆಸೇಜ್ಗಳ ಸ್ಕ್ರೀನ್ ಶಾಟ್ ಗಳನ್ನ ತೆಗೆದು ರಮ್ಯಾ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನಲ್ಲಿ ಶೇರ್ ಮಾಡಿದ್ದಾರೆ. ಈ ಮೂಲಕ ರಮ್ಯಾ ದರ್ಶನ್ ಅಭಿಮಾನಿಗಳ ಕೊಳಕು ವರ್ತನೆಯನ್ನ ಜಗತ್ತಿನ ಮುಂದೆ ತೆರೆದಿಟ್ಟರು. ರಮ್ಯಾ ಶೇರ್ ಮಾಡುತ್ತಿದ್ದಂತೆ ಅನೇಕರು ರಮ್ಯಾ ಪರ ಬ್ಯಾಟ್ ಬೀಸಿದರು. ದರ್ಶನ್ ವಿರುದ್ಧ ಮಾತಾಡಲು ಹೆದರಿ ಸೈಲೆಂಟ್ ಆಗಿದ್ದವರು ಸಹ ರಮ್ಯಾ ಅವರಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಸರಿಯಾದ ಕೆಲಸ ಮಾಡಿದ್ದೀರಿ ಎಂದು ಹೇಳುತ್ತಿದ್ದಾರೆ. ಆದರೆ ಯಾರು ಕೂಡ ಧೈರ್ಯ ಮಾಡಿ ಓಪನ್ ಆಗಿ ಹೇಳಿಕೊಂಡಿರಲಿಲ್ಲ. ಆದರೆ ರಮ್ಯಾ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ತನ್ನ ವಿರುದ್ಧ ಬಂದ ಎಲ್ಲಾ ಸಂದೇಶಗಳನ್ನು ಪೊಲೀಸ್ ಕಮಿಷನರ್ ಅವರಿಗೆ ವಿವರಿಸಿದ್ದಾರೆ. ಈ ಬಗ್ಗೆ ದೂರು ದಾಖಲಿಸಿರುವ ರಮ್ಯಾ ರೇಣುಕಾಸ್ವಾಮಿಗೂ ದರ್ಶನ್ ಫ್ಯಾನ್ಸ್ಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಗುಡುಗಿದ್ದಾರೆ. ರಮ್ಯಾ ದೂರು ದಾಖಲಿಸುತ್ತಿದ್ದಂತೆ ದರ್ಶನ್ ಫ್ಯಾನ್ಸ್ ಗಪ್ಚೂಪಾಗಿದ್ದಾರೆ. ಯಾಕಂದ್ರೆ ಮಹಿಳೆಯರನ್ನ ಅಶ್ಲೀಲವಾಗಿ ನಿಂದಿಸುವುದು, ಕೆಟ್ಟದಾಗಿ ಕಾಮೆಂಟ್ ಮಾಡುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಇಂಥವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಲಿದೆ. ಇದೀಗ ರಮ್ಯಾ ಸಾಕ್ಷಿ ಸಮೇತವಾಗಿ ದೂರು ದಾಖಲಿಸಿದ್ದಾರೆ. ಕೆಟ್ಟದಾಗಿ ಮೆಸೇಜ್ ಮಾಡಿದ ಡಿ ಫ್ಯಾನ್ಸ್ಗೆ ಇದೀಗ ಡವಡವ ಶುರುವಾಗಿದೆ. ಇಂಥ ಕೆಟ್ಟ ಮನಸ್ಥಿತಿ ಇರುವ ಫ್ಯಾನ್ಸ್ಗೆ ಶಿಕ್ಷೆಯಾಗುವುದಂತೂ ಫಿಕ್ಸ್. ಅಲ್ಲಿಯವರೆಗೂ ರಮ್ಯಾ ಅಂತೂ ಸುಮ್ಮನಿರಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬೇಲ್ ಭವಿಷ್ಯ ಇನ್ನು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಈ ನಡುವೆ ಇದೀಗ ದರ್ಶನ್ ಅಭಿಮಾನಿಗಳು ಈ ರೀತಿಯಾಗಿ ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡಿ ಹೆಣ್ಣು ಮಕ್ಕಳನ್ನ ನಿಂದಿಸುತ್ತಿದ್ದರೆ ಕೇಸ್ನ ಮೇಲೆ ಮತ್ತಷ್ಟು ಪ್ರಭಾವ ಬೀರಲಿದೆ. ದರ್ಶನ್ ಮತ್ತು ಅವರ ಅಭಿಮಾನಿಗಳ ವರ್ತನೆಯನ್ನು ಸಹ ಕೋರ್ಟ್ ಗಮನಕ್ಕೆ ತರಲಾಗುತ್ತೆ. ಒಂದು ವೇಳೆ ದರ್ಶನ್ ಬೇಜವಾಬ್ದಾರಿ ವರ್ತನೆ ಹಾಗೂ ಅಭಿಮಾನಿಗಳ ಕೊಳಕು ಮನಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿದರೆ ಖಂಡಿತವಾಗಿಯೂ ಮತ್ತೆ ಜೈಲೇ ಗತಿಯಾಗಲಿದೆ. ಹೀಗಿದ್ದರೂ ಡಿ ಫ್ಯಾನ್ಸ್ ಹದ್ದು ಮೀರಿ ವರ್ತನೆ ಮಾಡುತ್ತಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತಿದೆ. ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ದೇವರಿಗೆ ಗೊತ್ತು. ಆದ್ರೆ ಇತ್ತ ರಮ್ಯಾ ಅಂತೂ ಸುಮ್ಮನಿರುವವರಲ್ಲ. ತನ್ನನ್ನ ನಿಂದಿಸಿದ ಹಾಗೂ ತನ್ನ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಕಾನೂನಿನ ಮೂಲಕ ಹೋರಾಟವಂತೂ ಕೈಬಿಡಲ್ಲ. ನ್ಯಾಯ ಸಿಗುವವರೆಗೂ ರಮ್ಯಾ ಹೋರಾಟ ಮಾಡ್ತಲೇ ಇರ್ತಾರೆ. ಮುಂದೇನಾಗತ್ತೋ ಕಾದು ನೋಡ್ಬೇಕಿದೆ ಅಷ್ಟೇ.